ಎಲ್ರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಕಿಲ್ಲೆದಾರ್. ಇವತ್ತಿನ ಕ್ಲಾಸಲ್ಲಿ ಸೈನ್ಸ್ ಸಬ್ಜೆಕ್ಟ್ ಬಯಾಲಜಿ ಸೆಕ್ಷನ್ ಅನ್ನ ಸ್ಟಡಿ ಮಾಡ್ತಾ ಹೋಗೋಣ. ನೋಡ್ರಿ, ಇವಾಗಿನ ಎಕ್ಸಾಮ್ಸ್ಗಳಲ್ಲಿ, ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಜಾಸ್ತಿ ಬಯಾಲಜಿ ಸೆಕ್ಷನ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಾಗ್ಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಾಗ್ಲಿ ಬಯಾಲಜಿ ಸೆಕ್ಷನ್ ಮೇಲೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಗಳನ್ನ ಜಾಸ್ತಿ ಕೇಳ್ತಾ ಇದ್ದಾರೆ. ಹಿಂದ್ಗಡೆ ಆಗಿರೋ ಕ್ವಶನ್ಸ್ ಗಳನ್ನ ಇನ್ ಮುಂದ್ಗಡೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳನ್ನ ವಿವರಣೆ ಸಹಿತ ಟಾಪಿಕ್ ವೈಸ್ ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಎಲ್ರಿಗೂ ಶೇರ್ ಮಾಡಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ, ತುಂಬಾ ಯೂಸ್ ಆಗುತ್ತೆ. ಮುಂದೆ ಬರೋ PSI ಎಕ್ಸಾಮ್ಸ್ಗಳಾಗಲಿ, KAS ಎಕ್ಸಾಮ್ಸ್ ಆಗಲಿ, PC, FDA, SDA, ಗ್ರೂಪ್ C ಎಕ್ಸಾಮ್ಸ್ಗಳಾಗಲಿ, ಕರ್ನಾಟಕದ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಸೈನ್ಸ್ ಒಂದು ತುಂಬಾ ಇಂಪಾರ್ಟೆಂಟ್. ಇವಾಗ ನೋಡ್ರಿ, ಆಲ್ಮೋಸ್ಟ್ ಎಕ್ಸಾಮ್ಸ್ಗಳಲ್ಲಿ ರೀಸೆಂಟ್ಲಿ ನೋಡಿರ್ಬೋದು, FDA ಎಕ್ಸಾಮ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಗಳನ್ನ ಬಯಾಲಜಿ ಸೆಕ್ಷನ್ ಮೇಲೆ ಕೇಳಿದಾರ. ಅವುಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಎಲ್ರಿಗೂ ಶೇರ್ ಮಾಡಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ನೋಡ್ರಿ, ಇದರಲ್ಲಿ ಫಸ್ಟ್ ಚಾಪ್ಟರ್ ಜೀವಿಗಳು ಮತ್ತು ಜೀವ ವಿಕಾಸ. ನಾವು ಬಯಾಲಜಿ ಅಂದ ತಕ್ಷಣ ನಮ್ಮ ಜೀವನದ ಬಗ್ಗೆ, ಅಂದ್ರೆ ಯಾವ ಜೀವಿಗಳಿದಾವ, ಯಾವ ಪ್ರಾಣಿಗಳು, ಪಕ್ಷಿಗಳು, ಅದ್ರ ಜೀವನ ಶೈಲಿ ಹೆಂಗೈತ, ಮಾನವನ ಜೀವನ ಶೈಲಿ ಹೆಂಗೈತ, ಬಾಡಿ ಸ್ಟ್ರಕ್ಚರ್ ಏನು, ನಮ್ಮ ಬಾಡಿಯಲ್ಲಿ ಯಾವ ಪಾರ್ಟ್ಸ್ ಇದಾವ, ಯಾವ ಅಂಗಗಳಿದಾವ, ಯಾವ ತರ ಪೋಷಣೆ, ಆಮೇಲೆ ಸಂತಾನೋತ್ಪತ್ತಿ, ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ಏನಂದ್ರೆ ಪ್ರತಿಯೊಂದ್ರ ಬಗ್ಗೆನೂ ನಾವು ಸ್ಟಡಿ ಮಾಡೋದನ್ನ ನಾವೇನ್ ಹೇಳ್ತೀವಿ, ಬಯಾಲಜಿ ಅಂತ ಹೇಳ್ತೀವಿ. ಬಟ್ ಆದ್ರೆ ನಾವು ಹೇಳ್ಬೋದು ಜೀವಿಗಳು ಅಂತ ಬಂದಾಗ, ಜೀವಿಗಳು ನಮ್ಮ ಭೂಮಿ ಮೇಲೆ ಎಲ್ಲಾ ಗ್ರಹಗಳನ್ನ ನೀವು ಕನ್ಸಿಡರ್ ಮಾಡಿರ್ಬೋದು. ಬಟ್ ಆದ್ರೆ ಯಾವ ಗ್ರಹಗಳಲ್ಲೂ ಕೂಡ ಜೀವಿಗಳಿಲ್ಲ, ಓನ್ಲಿ ಭೂಮಿ ಮೇಲೆ ಮಾತ್ರ ಏನಿದೆ ಜೀವಿಗಳಿದಾವ ಅಂತ ಹೇಳ್ತೀವಿ. ಯಾಕೆ ಭೂಮಿ ಮೇಲೆ ಅಷ್ಟೇ ಏನಕ್ಕೆ ಜೀವಿಗಳಿದಾವ? ನಾವು ನೋಡಿರ್ಬೋದು, ಭೂಮಿಯನ್ನ ತೆಗೆದುಕೊಂಡಾಗ ಭೂಮಿಯ ಸುತ್ತಮುತ್ತ ಏನಿದೆ ವಾತಾವರಣ ಕಂಡು ಬರುತ್ತೆ. ವಾತಾವರಣದಲ್ಲಿ ತುಂಬಾ ಅನಿಲಗಳಿದಾವ. ಅದರಲ್ಲಿ ನಮ್ ಜೀವಿಸಲು ಬೇಕಾಗಿರೋ ಅನಿಲಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅಂತ ಹೇಳ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳಿಗೆ ಬೇಕಾದ್ರೆ, ಆಕ್ಸಿಜನ್ ಮನುಷ್ಯರಿಗೆ, ಪ್ರಾಣಿಗಳಿಗೆ ಬೇಕಾಗತ್ತೆ. ಈಗ ನೋಡಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡಿ ಸಸ್ಯಗಳೇನ್ ಮಾಡ್ತಾವ, ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನ ಮಾಡ್ತಾವ. ಫೋಟೋಸಿಂಥೆಸಿಸ್ ಅಂತ ಹೇಳ್ತೀವಿ. ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಆಹಾರವನ್ನ ಪಡ್ಕೊಂಡು ಸಸ್ಯಗಳು ಬೆಳವಣಿಗೆ ಹೊಂದುತ್ತಾವ. ಅದೇ ತರ ಮಾನವ ಏನ್ ಮಾಡ್ತಾನ, ಮನುಷ್ಯರಲ್ಲಿ ಅಂತ ತಗೊಂಡ ಆಕ್ಸಿಜನ್ ಅನ್ನ ರೆಸ್ಪಿರೇಷನ್ ಮುಖಾಂತರ, ಅಂದ್ರೆ ಉಸಿರಾಟದ ಮುಖಾಂತರ ಆಕ್ಸಿಜನ್ ಅನ್ನ ಒಳಗಡೆ ತಗೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನ ಏನ್ ಮಾಡ್ತಾನ, ಹೊರಗಡೆ ಬಿಡ್ತಾನ. ಈ ಪ್ರೊಸೆಸ್ ಆಗುವಾಗ, ಉಸಿರಾಟ ಆಗುವಾಗ ಶ್ವಾಸಕೋಶಗಳಿಂದ ಹೃದಯಕ್ಕೆ, ಹೃದಯದಿಂದ ಎಲ್ಲಾ ಬಾಡಿ ಪಾರ್ಟ್ಸ್ ಗಳಿಗೆ ಏನಾಗತ್ತ, ಆಕ್ಸಿಜನ್ ಸಪ್ಲೈ ಆಗುತ್ತೆ. ನಾವು ನೋಡಿರ್ಬೋದು, ಆಕ್ಸಿಜನ್ ಅನ್ನ ಯಾವ ಸಪ್ಲೈ ಮಾಡ್ತಾವ, ಕೆಂಪು ರಕ್ತ ಕಣಗಳು ಅಂತ ಹೇಳ್ತೀವಿ. ಕೆಂಪು ರಕ್ತ ಕಣ ಏನ್ ಮಾಡ್ತಾವ, ಆಕ್ಸಿಜನ್ ಅನ್ನ ವಿವಿಧ ಭಾಗಗಳಿಗೆ ಸಪ್ಲೈ ಮಾಡ್ತಾವ. ಈ ತರ ಏನಂತಂದ ಹೇಳಿದ್ರೆ ನಮ್ಮ ಜೀವನ ಚಕ್ರ ನಡೀತಾ ಇರುತ್ತೆ. ಸಸ್ಯಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಇಂಪಾರ್ಟೆಂಟ್ ಆದ್ರೆ ಮನುಷ್ಯರಿಗೆ, ಪ್ರಾಣಿಗಳಿಗೆ ಆಕ್ಸಿಜನ್ ಇಂಪಾರ್ಟೆಂಟ್ ಆಗತ್ತ. ಇದೇನಂತಂದ ಹೇಳಿದ್ರೆ ಜೀವಿಗಳು ಬದುಕಲು ನಾವು ಭೂಮಿಯನ್ನ ಕನ್ಸಿಡರ್ ಮಾಡ್ತೀವಿ. ಭೂಮಿಯನ್ನ ಕನ್ಸಿಡರ್ ಮಾಡಿದಾಗ ನಮ್ಮ ವಾತಾವರಣ ತುಂಬಾ ಇಂಪಾರ್ಟೆಂಟ್ ಆಗತ್ತ. ವಾತಾವರಣ, ಆಮೇಲೆ ಟೆಂಪರೇಚರ್, ಉಷ್ಣತೆ ಅಂತ ಹೇಳ್ತೀವಿ. ನಮ್ಮಲ್ಲೇ ಅತಿ ಶೀತನೂ ಇಲ್ಲ, ಅತಿ ಉಷ್ಣನೂ ಇಲ್ಲ. ಅಂದ್ರೆ ನಮ್ಮ ಮನುಷ್ಯರಿಗೆ ಅಥವಾ ಪ್ರಾಣಿಗಳಿಗೆ ಬದುಕಲು ಎಷ್ಟು ಬೇಕು ಅಷ್ಟು ಉಷ್ಣತೆ ಮಾತ್ರ ಏನು ನಾವು ಸೂರ್ಯನಿಂದ ಬೆಳಕನ್ನ ನಾವು ಪಡಿತೀವಿ. ಅದನ್ನ ನಾವೇನಂತ ಕರಿತೀವಿ, ಸೂರ್ಯಜನ್ಯ ಶಾಖ ಅಂತ ಕರಿತೀವಿ. ಏನಂತ ಕರಿತೀವಿ, ಸೂರ್ಯಜನ್ಯ ಶಾಖ ಅಂತ ಕರಿತೀವಿ. ನೋಡ್ರಿ, ವಾತಾವರಣ ಅಂತ ಕನ್ಸಿಡರ್ ಮಾಡಿದಾಗ ಅತಿ ಹೆಚ್ಚು ಅನಿಲ ಯಾವ್ದು ಕಂಡು ಬರುತ್ತ, ವಾತಾವರಣದಲ್ಲಿ ನೈಟ್ರೋಜನ್ ಕಂಡು ಬರುತ್ತ, ಸಾರಜನಕ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಅದಾದ ನಂತರ ಆಕ್ಸಿಜನ್ ಕಂಡು ಬರುತ್ತ ಸೆಕೆಂಡ್. ಫಸ್ಟ್ ನೈಟ್ರೋಜನ್ ಕಂಡು ಬಂದ್ರೆ ಸೆಕೆಂಡ್ ಆಕ್ಸಿಜನ್ ಕಂಡು ಬರುತ್ತೆ. ನಮ್ಮ ಕ್ವಶನ್ ಗಳನ್ನ ಯಾವ ತರ ಕೇಳ್ತಾರೆ ಅಂದ್ರೆ, ವಾತಾವರಣದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವ ಅನಿಲ ಯಾವುದು, ನೈಟ್ರೋಜನ್. ಸೆಕೆಂಡ್ ಆಕ್ಸಿಜನ್. ಅದೇ ತರ ನೋಡಿ, ಬ್ರಹ್ಮಾಂಡದಲ್ಲಿ, ವಿಶ್ವದಲ್ಲಿ ಅತಿ ಹೆಚ್ಚು ಯಾವ ಅನಿಲ ಕಂಡು ಬರುತ್ತೆ ಅಂದ್ರೆ ಹೈಡ್ರೋಜನ್ ಕಂಡು ಬರುತ್ತೆ. ಸೂರ್ಯನಲ್ಲಿ ಅತಿ ಹೆಚ್ಚು ಅನಿಲ ಯಾವ್ದು ಕಂಡು ಬರುತ್ತಾ, ಹೈಡ್ರೋಜನ್ ಕಂಡು ಬರುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ಬಹುದು, ಭೂಮಿಯ ಒಳಗಡೆ ಅಂದ್ರೆ ಭೂಮಿಯ ಅರ್ಥ ಕ್ರಸ್ಟ್ ಅಂತ ಹೇಳ್ತೀವಿ. ಕ್ರಸ್ಟ್ ಅಲ್ಲಿ ಯಾವ ಅನಿಲ ಜಾಸ್ತಿ ಕಂಡು ಬರುತ್ತೆ ಅಂದ್ರೆ ಆಕ್ಸಿಜನ್ ಜಾಸ್ತಿ ಕಂಡು ಬರುತ್ತೆ. ಇವುಗಳನ್ನೇನಂತಂದ ಹೇಳಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೋಡ್ರಿ, ಇನ್ನೊಂದು ಭೂಮಿಯ ಮೇಲೆ ಬದುಕಲು ನಾವು ಹೇಳ್ತೀವಿ, ಆಹಾರವನ್ನ ತಯಾರಿಸ್ಕೋಬೇಕಾಗತ್ತ, ಸಸ್ಯಗಳು ಬೆಳೆಯಲು ಫಲವತ್ತಾದ ಭೂಮಿ ಬೇಕಾಗತ್ತ.
ಆಮೇಲೆ ಏನ್ ಬೇಕಾಗತ್ತ, ಸಂಪನ್ಮೂಲಗಳು ಬೇಕಾಗ್ತಾವ. ನಾವ್ ನೋಡ್ರಿ, ಯಾವ್ದು ಸಂಪನ್ಮೂಲಗಳಿರ್ಲಿಲ್ಲ ಅಂತಂತ ಹೇಳಿದ್ರೆ, ಪೋಷಕಾಂಶಗಳಿರ್ಲಿಲ್ಲ ಅಂತಂತ ಹೇಳಿದ್ರೆ, ಅನಿಲಗಳಿರ್ಲಿಲ್ಲ ಅಂತಂತ ಹೇಳಿದ್ರೆ ನಮ್ಗೇನು ಬೆಳವಣಿಗೆ ಅಷ್ಟೊಂದು ಆಗಂಗಿಲ್ಲ. ನೋಡ್ರಿ, ಸಂಪನ್ಮೂಲಗಳು ಅಂತ ಬಂದಾಗ ಇಲ್ಲಿ ಮಣ್ಣುಗಳು ಬಂದ್ವು, ಫಲವತ್ತತೆ ಬೇಕಾಗತ್ತ ಬೆಳವಣಿಗೆ ಹೊಂದಲು, ಪೋಷಣೆ ಅಂತ ಹೇಳ್ತೀವಿ. ಸೊ ಈ ತರ ಏನಂತಂತ ಹೇಳಿದ್ರೆ ಒಂದೊಂದು ಸಂಪನ್ಮೂಲಗಳು ನಮ್ಗೆ ಬೇಕಾಗುತ್ತಾವ. ನಾವು ಸಂಪನ್ಮೂಲಗಳನ್ನ ಮತ್ತೆ ನಾವೇನ್ ಮಾಡ್ತೀವಿ, 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಸೊ ಒಂದು ನವೀಕರಿಸಬಹುದಾದ, ಇನ್ನೊಂದು ನವೀಕರಿಸಲಾಗದ ಅಂತ ಹೇಳ್ತೀವಿ, ನವೀಕರಿಸಲಾಗದ. ಸೊ ನೋಡ್ರಿ, ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂದ್ರೆ ರಿನ್ಯೂವೇಬಲ್ ಸೋರ್ಸಸ್ ಅಂತ ಹೇಳ್ತೀವಿ, ರಿನ್ಯೂವೇಬಲ್ ರಿಸೋರ್ಸಸ್. ಇವುಗಳಲ್ಲಿ ಯಾವ್ಯಾವ ಬರ್ತಾವ, ಸೌರಶಕ್ತಿ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಮಣ್ಣು, ಕಾಡುಗಳಾಗಿರ್ಬೋದು. ಅಂದ್ರೆ ನಾವು ಎಷ್ಟೇ ಯೂಸ್ ಮಾಡಿದ್ರು ಕೂಡ, ಬಳಕೆ ಮಾಡ್ಕೊಂಡ್ರು ಕೂಡ ಅದು ಮುಗಿದು ಹೋಗಬಾರ್ದು. ಅಂದ್ರೆ ಮತ್ತೆ ಮತ್ತೆ ರಿಟರ್ನ್ ಅದು ಹೊಸದಾಗಿ ಬರ್ತಾ ಇರ್ಬೇಕು. ನೀವು ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಗಾಳಿಯನ್ನ ಯೂಸ್ ಮಾಡ್ಕೊಂಡಿದ್ದೀರಿ, ಸೊ ಅಲ್ಲಿ ಗಾಳಿ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೇನ, ಹೋಗ್ಬಿಡಂಗಿಲ್ಲ. ಮತ್ತೆ ಏನಾಗತ್ತ, ಗಾಳಿ ಹೊಸದಾಗಿ ಸೃಷ್ಟಿ ಆಗುತ್ತೆ ಅಂತ ಹೇಳ್ತೀವಿ. ಅದೇ ತರ ಮಣ್ಣು ನೋಡ್ರಿ, ನಾವು ಎಷ್ಟೇ ಮಣ್ಣನ್ನ ಯೂಸ್ ಮಾಡಿದ್ರು ಕೂಡ ಏನಾಗತ್ತ, ಅದು ಇದು ಹೋಗಂಗಿಲ್ಲ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನೀರನ್ನ ತಗೋಬಹುದು. ಸೊ ಕೆರೆಯಲ್ಲಿ ಏನಾಗತ್ತ, ನಾವು ಕೆರೆ ತುಂಬಾ ಫುಲ್ ನೀರು ಯೂಸ್ ಮಾಡ್ತೀವಿ, ಅದಾದ ನಂತರ ಮಳೆ ಆಗತ್ತ, ಮತ್ತೆ ಜರಿಗಳಿಂದ ಏನಾಗತ್ತ, ಕೆರೆ ತುಂಬಿ ಹೋಗುತ್ತೆ. ಏನಂತಂದ ಹೇಳಿದ್ರೆ ನವೀಕರಿಸಬಹುದು. ಅಂದ್ರೆ ನಾವು ಎಷ್ಟೇ ಯೂಸ್ ಮಾಡಿದ್ರು ಕೂಡ ಅದು ಮುಗಿದು ಹೋಗಂಗಿಲ್ಲ. ಇವುಗಳಿಗೆ ನಾವೇನಂತ ಕರಿತೀವಿ, ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕರಿತೀವಿ. ಸೌರಶಕ್ತಿ, ಗಾಳಿ, ನೀರು, ಸೊ ಇವುಗಳು ಎಕ್ಸಾಂಪಲ್ಸ್. ಆಮೇಲೆ ಇನ್ನೊಂದು ಏನಂತಂದ ಹೇಳಿದ್ರೆ ನವೀಕರಿಸಲಾಗದ ಅಂತ ಹೇಳ್ತೀವಿ. ಹಂಗಂದ್ರೆ ನವೀಕರಿಸಲಾಗದ ಅಂದ್ರೆ ಒಂದ್ಸಾರಿ ಯೂಸ್ ಮಾಡಿದ್ರೆ, ನಾವು ನಿರಂತರವಾಗಿ ಬಳಕೆ ಮಾಡಿದ ನಂತರ ಮುಗಿದು ಹೋಗುವ ಅಂತ ಹೇಳ್ತೀವಿ, ಮುಗಿದು ಹೋಗುವ. ಸೊ ಫಾರ್ ಎಕ್ಸಾಂಪಲ್ ಅಂದ್ರೆ ಪೆಟ್ರೋಲ್ ಅಂತ ಹೇಳ್ತೀವಿ, ಬೆಸ್ಟ್ ಎಕ್ಸಾಂಪಲ್ ಪೆಟ್ರೋಲ್. ಇಲ್ಲೊಂದು ಪ್ಲೇಸ್ ಅಲ್ಲಿ ಏನಾಗುತ್ತೆ, ಪೆಟ್ರೋಲ್ ಸಿಗ್ತಾ ಇರುತ್ತೆ, ಇದನ್ನ ನಾವೇನ್ ಮಾಡ್ತೀವಿ, ಮೇಲ್ಗಡೆ ಭೂಮಿಯಿಂದ ಒಳಗಡೆಯಿಂದ ಮೇಲ್ಗಡೆ ಇದನ್ನ ಯೂಸ್ ಮಾಡ್ಕೊಂಡ್ ಬರ್ತೀವಿ. ಇಲ್ಲಿ ಏನಾಗ್ಬಿಡುತ್ತೆ, ಖಾಲಿ ಆಗಿಬಿಡುತ್ತೆ. ಆಮೇಲೆ ಇದು ರೀಸ್ಟೋರ್ ಆಗಂಗಿಲ್ಲ, ಬಳಕೆ ಮಾಡಿದ ನಂತರ ಅದು ಮತ್ತೆ ರೀಸ್ಟೋರ್ ಆಗಂಗಿಲ್ಲ. ಇವುಗಳಿಗೆ ನಾವೇನಂತ ಕರಿತೀವಿ, ನವೀಕರಿಸಲಾಗದ ಸಂಪನ್ಮೂಲಗಳಂತ ಕರಿತೀವಿ. ಯಾವ ಇರ್ಬೋದು ಎಕ್ಸಾಂಪಲ್ ಹೇಳ್ರಿ, ಪಳೆಯುಳಿಕೆಗಳಾಗಿರ್ಬೋದು, ಇಂಧನಗಳಾಗಿರ್ಬೋದು, ಅದು ಪೆಟ್ರೋಲ್, ಡೀಸೆಲ್, ಕೋಲ್, ಕಲ್ಲಿದ್ದಲು. ಆಮೇಲೆ ಲೋಹಗಳು ಮತ್ತು ಖನಿಜಗಳಂತ ಹೇಳ್ತೀವಿ, ಲೋಹಗಳು, ಅಲೋಹಗಳು, ಖನಿಜ ಲವಣಾಂಶಗಳು ನಮ್ಮ ಭೂಮಿ ಒಳಗಡೆ ಸಿಗವು. ಸೊ ಫಾರ್ ಎಕ್ಸಾಂಪಲ್ ಫಾಸ್ಫೇಟ್ ಆಗಲಿ, ಕ್ಯಾಲ್ಸಿಯಂ ಆಗಲಿ, ಮ್ಯಾಗ್ನೇಸಿಯಂ ಆಗಲಿ, ಕಬ್ಬಿಣ ಆಗಲಿ, ಅಲ್ಯೂಮಿನಿಯಂ, ಈ ತರ ಏನಂದ್ರೆ ಇವೆಲ್ಲ ನವೀಕರಿಸಲಾಗದ, ಒಂದ್ಸಾರಿ ಯೂಸ್ ಮಾಡ್ಕೊಂಡ್ರೆ ಅವು ಮುಗಿದೋಗ್ಬಿಡ್ತಾವ. ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ, ರಿನ್ಯೂವೇಬಲ್ ಸೋರ್ಸಸ್ ಮತ್ತು ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಸೊ ಇದೇನಂತಂದು ಹೇಳಿದ್ರೆ ನಮಗೆ ಬೇಕಾದ, ಅಂದ್ರೆ ಜೀವನಕ್ಕೆ ಬೇಕಾದ ಸಂಪನ್ಮೂಲಗಳ ಬಗ್ಗೆ ಆಯ್ತು, ಗಾಳಿ ಬಗ್ಗೆ ಆಯ್ತು, ಇವುಗಳನ್ನ ನಾವು ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಲೈಫ್ ಅನ್ನ ನಡೆಸ್ತೀವಿ. ನಾವಷ್ಟೇ ಅಲ್ಲ, ಸಸ್ಯಗಳಾಗ್ಲಿ ಪ್ರಾಣಿಗಳಾಗ್ಲಿ ಏನ್ ಮಾಡ್ತಾವ, ಲೈಫ್ ಗಳನ್ನ ನಡೆಸ್ತಾವ. ಸೊ ಇಲ್ಲೇನಂತಂದು ಹೇಳಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತಾವ. ಯಾವ ಅನಿಲ ಜಾಸ್ತಿ ಐತೆ ವಾತಾವರಣದಲ್ಲಿ, ಅರ್ತ್ ಕ್ರಸ್ಟ್ ಅಲ್ಲಿ ಅಂತ ಹೇಳ್ತೀವಿ, ಭೂಮಿಯ ಒಳಗಡೆ, ಭೂಮಿಯ ಗರ್ಭದಲ್ಲಿ. ಸೊ ಯಾವ ಗ್ಯಾಸಸ್ ಗಳಾಗ್ಲಿ, ಯಾವ ಧಾತುಗಳು ಜಾಸ್ತಿ ಇದಾವ ಅಂತಂದು ಕೇಳ್ತಾರೆ, ಯಾವ ಎಲಿಮೆಂಟ್ ಜಾಸ್ತಿ ಇದಾವ. ಸೊ ಫಸ್ಟ್ ಇರೋದು ಯಾವುದು, ಆಕ್ಸಿಜನ್ 46% ಅಂತ ಹೇಳ್ತೀವಿ, ಎವರೇಜ್ ಆಗಿ 46%. ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಸಿಲಿಕಾನ್ ಅಂತ ಹೇಳ್ತೀವಿ, ಭೂಮಿಯ ಒಳಗಡೆ ಅತಿ ಹೆಚ್ಚಾಗಿ ಸಿಗುವ ಧಾತುಗಳು 27% ಅಂತ ಹೇಳ್ತೀವಿ. ಅದೇ ತರ ಥರ್ಡ್ ಒನ್ ಅಲ್ಯೂಮಿನಿಯಂ ಅಂತ ಹೇಳ್ತೀವಿ, 8%. ಸೊ ಅತಿ ಹೆಚ್ಚು ಭೂಮಿಯ ಒಳಗಡೆ ಆಕ್ಸಿಜನ್ ಐತೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಸಿಲಿಕಾನ್, ಥರ್ಡ್ ಪ್ಲೇಸ್ ಅಲ್ಲಿ ಅಲ್ಯೂಮಿನಿಯಂ. ಅದೇ ನೋಡ್ರಿ, ವಾತಾವರಣ ಅಂತ ಬಂದಾಗ ನೈಟ್ರೋಜನ್ ಜಾಸ್ತಿ ಇದೆ, ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಗಾಳಿ ಅಂತ ಬಂದಾಗ ಭೂಮಿಯ ಒಳಗಡೆ, ಭೂಮಿಯ ಗರ್ಭದಲ್ಲಿ ಅಂತ ಬಂದಾಗ ಆಕ್ಸಿಜನ್ ಜಾಸ್ತಿ ಐತ. ಸೊ ಅದೇ ತರ ನೋಡ್ರಿ, ಭೂಮಿಯಲ್ಲಿ ಎಷ್ಟೋ ಖನಿಜಗಳು ಸಿಗ್ತಾವ, ಬಟ್ ಆದ್ರೆ ನಮ್ಗೆ ಕರೆಕ್ಟ್ ಆಗಿ ಅತಿ ಹೆಚ್ಚಾಗಿ ಸಿಗೋ ಖನಿಜಗಳಂದ್ರೆ ಸೊ ಇವಾಗ್ತಾವ. ಇವುಗಳನ್ನ ಯೂಸ್ ಮಾಡ್ಕೊಂಡು ನಮ್ದು ಜೀವನ ನಡೆಯುತ್ತ. ಸೊ ನೋಡ್ರಿ, ನಾವು ಫಸ್ಟ್ ಚಾಪ್ಟರ್ನ ತಗೊಂಡಾಗ ಜೀವಿಗಳಂತ ಹೇಳ್ತೀವಿ. ಫಸ್ಟ್ ಒನ್ ಜೀವಿಗಳಲ್ಲಿ ಹೆಂಗ್ ನಾವು ನವೀಕರಿಸಬಹುದಾದ, ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್ ಹಂಗೆ ಹೇಳ್ತೀವಿ, ಹಂಗೆ ಜೀವಿಗಳಲ್ಲಿ ನಮ್ಮ ಭೂಮಿಯ ಮೇಲೆ ಮತ್ತೆ ಟೈಪ್ಸ್ ಮಾಡ್ತೀವಿ, ಲಿವಿಂಗ್ ಥಿಂಗ್ಸ್ ಮತ್ತು ನಾನ್ ಲಿವಿಂಗ್ ಥಿಂಗ್ಸ್, ಜೀವಿಗಳು ಮತ್ತು ನಿರ್ಜೀವಿಗಳು. ಜೀವಿಗಳು ಅಂದ್ರೆ ಸೊ ಅವುಗಳಿಗೆ ಲಕ್ಷಣಗಳಿದಾವ. ನಾವು ಫಾರ್ ಎಕ್ಸಾಂಪಲ್ ಹೇಳ್ಬೋದು, ಯಾವ್ಯಾವ ಲಕ್ಷಣಗಳಂದ್ರೆ ಬೆಳವಣಿಗೆ, ಪೋಷಣೆ ಅಂತ ಹೇಳ್ತೀವಿ, ಬೆಳವಣಿಗೆ, ಪೋಷಣೆ, ಆಮೇಲೆ ಚಲನೆ, ಉಸಿರಾಟ, ವಿಸರ್ಜನೆ ಆಗ್ಲಿ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಥವಾ ಸಂತಾನೋತ್ಪತ್ತಿ, ಆಮೇಲೆ ಅವ್ರಿಗೆ ಜೀವಿತಾವಧಿ ಇರುತ್ತೆ, ಅಂದ್ರೆ ಹುಟ್ಟು ಸಾವು ಇರುತ್ತೆ.
ಸೊ ಅಲ್ಲಿ ಏನಂತ ಹೇಳಿದ್ರೆ ಅಂಗ ಕೋಶಗಳಿಂದ ಏನಾಗುತ್ತೆ ಬಾಡಿ ರಚನೆ ಆಗಿರುತ್ತೆ. ಸೊ ಇವುಗಳಿಗೆ ನಾವೇನಂತ ಹೇಳ್ತೀವಿ ಜೀವಿಗಳು, ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ. ಅಂದ್ರೆ ಬೆಳವಣಿಗೆ ಹೊಂದ್ತಾ ಇರಬೇಕು, ಪೋಷಣೆ ಮಾಡ್ಕೊಂತಿರ್ಬೇಕು, ಚಲನೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗ್ತಾ ಇರಬೇಕು, ಉಸಿರಾಟ ಕ್ರಿಯೆ ನಡೆಸ್ತಾ ಇರಬೇಕು, ಸೊ ವಿಸರ್ಜನೆಯನ್ನ ಮಾಡ್ತಾ ಇರ್ಬೇಕು. ಅಂದ್ರೆ ಸೊ ಈ ಎಲ್ಲಾ ಲಕ್ಷಣಗಳನ್ನ ಹೊಂದಿರುವುದಕ್ಕೆ ನಾವೇನಂತ ಕರಿತೀವಿ ಲಿವಿಂಗ್ ಥಿಂಗ್ಸ್, ಜೀವಿಗಳು ಅಂತ ಕರಿತೀವಿ. ನೋಡ್ರಿ ಎಕ್ಸಾಂಪಲ್ ಸಸ್ಯಗಳು ಮತ್ತು ಪ್ರಾಣಿಗಳು. ಸೊ ಅದೇ ತರ ನೋಡ್ರಿ ನಿರ್ಜೀವಿಗಳು, ಇವೇನ್ ಕ್ಯಾರೆಕ್ಟರ್ಸ್ ಇದಾವಲ್ಲ ಬೆಳವಣಿಗೆ ಆಗ್ಲಿ, ಸೊ ಈ ಕ್ಯಾರೆಕ್ಟರ್ಸ್ ಗಳನ್ನ, ಈ ಲಕ್ಷಣಗಳನ್ನ ಹೊಂದದೇ ಇರೋದನ್ನ ನಾವೇನಂತ ಕರಿತೀವಿ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ. ಕಲ್ಲಾಗ್ಲಿ, ಮಣ್ಣಾಗ್ಲಿ, ಸೊ ಬೇರೆ ಬೇರೆ ಎಕ್ಸಾಂಪಲ್ಗಳು ಬರ್ತಾವ. ಸೊ ಇವೇನಂದ್ರೆ ಲಿವಿಂಗ್ ಥಿಂಗ್ಸ್ ಮತ್ತು ನಾನ್ ಲಿವಿಂಗ್ ಥಿಂಗ್ಸ್ಗೆ ಉದಾಹರಣೆಗಳಾಗ್ತಾವ. ಸೊ ನೋಡ್ರಿ, ಸೊ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಜೀವಿಗಳ ಲಕ್ಷಣಗಳು. ಫಸ್ಟ್ ಒನ್ ಏನಂತ ಹೇಳಿದ್ರೆ ಗ್ರೋತ್, ಬೆಳವಣಿಗೆ. ಸೊ ಬೆಳವಣಿಗೆ ಅಂದ್ರೆ ಏನು? ಸೊ ಒಂದು ಬೀಜ ಇರುತ್ತ, ನಾವು ಸಸ್ಯವನ್ನ ತಗೊಂಡಾಗ ಒಂದು ಬೀಜ ಇರುತ್ತೆ. ಈ ಬೀಜ ಏನಾಗತ್ತ, ನಾವು ಮಣ್ಣಿನ ಒಳಗಡೆ ಹೂತಾಕಿದ್ರೆ ಅಲ್ಲಿ ನೀರನ್ನ ಹಾಕಿ ಅದಾದ ನಂತರ ನೆಕ್ಸ್ಟ್ ಏನಾಗುತ್ತೆ 2-3 ಡೇಸ್ ಆದ ನಂತರ ಅದೇನಾಗತ್ತ ಮೊಳಕೆ ಹೊಡೆಯುತ್ತ. ಸೊ ಮೊಳಕೆ ಹೊಡೆದು ನೆಕ್ಸ್ಟ್ ಏನಾಗತ್ತ ದೊಡ್ಡ ಮರವಾಗಿ ಬೆಳೆಯುತ್ತ. ಸೊ ನೋಡ್ರಿ, ದೊಡ್ಡ ಮರವಾಗಿ ಬೆಳೆಯುತ್ತೆ. ಸೊ ಈ ತರ ಏನಾಗತ್ತೆ ಅಂದ್ರೆ ಅದರ ಗಾತ್ರದಲ್ಲಿ ಏನಾಗತ್ತೆ ಚೇಂಜಸ್ ಆಗತ್ತೆ. ಎತ್ತರ ಆಗಿರ್ಬಹುದು, ಅಗಲ ಆಗಿರ್ಬಹುದು, ದೊಡ್ಡ ಎಲೆಗಳಾಗಿರ್ಬಹುದು, ಏನಾಗತ್ತೆ ಅದರದ್ದು ಗಾತ್ರ ಜಾಸ್ತಿ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಬೆಳವಣಿಗೆ ಅಂತ ಕರಿತೀವಿ. ಸೊ ಅದೇ ತರ ನೋಡ್ರಿ, ಬೆಳವಣಿಗೆಗೆ ಬೇರೆ ಬೇರೆ ಎಕ್ಸಾಂಪಲ್ಗಳು. ಈಗ ನಾವು ನಮ್ಮನ್ನ ಎಕ್ಸಾಂಪಲ್ ತಗೊಂಡಾಗ ನಾವ್ ಏನ್ ಆಗಿರ್ತೀವಿ, ಮೊದಲು ಮಗು ಇರ್ತೀವಿ, ಚಿಕ್ಕ ಮಗು ಇರ್ತೀವಿ, ಆಮೇಲೆ ಏನಾಗ್ತೀವಿ ದೊಡ್ಡವರಾಗ್ತೀವಿ, ಆಮೇಲೆ ಮುದುಕರಾಗ್ತೀವಿ, ಏಜ್ ಆಗತ್ತೆ, ಆಮೇಲೆ ಸತ್ತೋಗ್ತೀವಿ. ಸೊ ಈ ತರ ಏನಂದ್ರೆ ಬೆಳವಣಿಗೆ ಹೊಂದೋದು. ಸೊ ಇವೇನಂತಂದ್ರೆ ಈ ಲಕ್ಷಣವನ್ನ ಹೊಂದಿದ್ರೆ ಸೊ ಅದೇನಂದ್ರೆ ಜೀವಿ ಅಂತ ಹೇಳ್ತೀವಿ. ನೋಡ್ರಿ, ತ್ಯಾಜ್ಯ ವಸ್ತುಗಳಲ್ಲಿ ಕೂಡ ಏನಾಗತ್ತ ಅಂತಂದ ಹೇಳಿದ್ರೆ ಬೆಳವಣಿಗೆ ಆಗತ್ತ. ತ್ಯಾಜ್ಯ ವಸ್ತುಗಳಲ್ಲಿ, ಸೊ ನೋಡ್ರಿ, ತ್ಯಾಜ್ಯ ವಸ್ತುಗಳನ್ನ ನೀವೇನ್ ಮಾಡಿರ್ತೀವಿ ಒಂದ್ ಕಡೆ ಕೂಡ ಹಾಕಿರ್ತೀವಿ. ಅವ ಏನಾಗಂತ ಹೇಳಿದ್ರೆ ನೀರು ಅಥವಾ ಮಳೆಯಿಂದ ಅಥವಾ ಗಾಳಿಯಿಂದ ಏನಾಗತ್ತ ಅಲ್ಲಿ ವಿಘಟನೆ ಹೊಂದೋ ಏನೋ ಒಂದು ಕ್ರಿಯೆ ನಡೆದು ಏನಾಗತ್ತ ಅದರಲ್ಲಿ ಗಾತ್ರ ಜಾಸ್ತಿ ಆಗತ್ತ. ಬಟ್ ಆದ್ರೆ ಇದು ಬೆಳವಣಿಗೆ ಅಲ್ಲ. ಸೊ ಇದನ್ನ ನಾವೇನಂತ ಕರಿತೀವಿ ಬಾಹ್ಯ ಬೆಳವಣಿಗೆ ಅಂತ ಕರಿತೀವಿ. ಸೊ ತ್ಯಾಜ್ಯ ವಸ್ತುಗಳಲ್ಲಿ ಆಗುವ ಬೆಳವಣಿಗೆಯನ್ನ ನಾವೇನಂತ ಕರಿತೀವಿ ಬಾಹ್ಯ ಬೆಳವಣಿಗೆ ಅಂತ ಕರಿತೀವಿ. ಸೊ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ ಹೇಳಿದ್ರೆ ಇನ್ನೊಂದು ಲಕ್ಷಣ ಇದ್ರದ್ದು ಪೋಷಣೆ. ಸೊ ಈಗ ಹೆಂಗಂದ್ರೆ ನಾವು ಬದುಕ್ಬೇಕಂತಂದ ಹೇಳಿದ್ರೆ ನಾವು ಆಹಾರವನ್ನ ತಗೋಬೇಕಾಗತ್ತ. ನಾವು ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತೀವಿ. ಮನೆಗೆ ಹೋದ ತಕ್ಷಣ, ಸ್ಕೂಲಿಂದನೋ ಕಾಲೇಜಿಂದನೋ ಅಥವಾ ಕ್ಲಾಸಸ್ ಮುಗಿಸ್ಕೊಂಡು ಮನೆಗೆ ಹೋದ ತಕ್ಷಣ, ಇಲ್ಲ ಜಾಬ್ ಮಾಡ್ಕೊಂಡು ಮನೆಗೆ ಹೋದ ತಕ್ಷಣ ಮನೆಗೆ ಫಸ್ಟ್ ಥಿಂಗ್ ಕೇಳ್ತೀವಿ, ಅಡಿಗೆ ಮಾಡಿದಿರಲ್ಲ, ಹಸುವಾಗಿತ್ತು ನನಗೀಗ, ಮತ್ ಕೊಡ್ಲಿಲ್ಲ ಅಂತಂದ ಹೇಳಿದ್ರೆ ಜಗಳಗಳಾಗಕ್ಕೆ ಸ್ಟಾರ್ಟ್ ಆಗ್ತಾವ. ಕರೆಕ್ಟ್ ಅಲ್ಲ? ಸೊ ಈ ತರ ಏನಂತಂದ ಹೇಳಿದ್ರೆ ನಮ್ಗೆ ಪೋಷಣೆ ಆಗಕ್ಕೆ ನಮ್ಗೆ ಎನರ್ಜಿ ಬೇಕಾಗತ್ತ. ಸೆಕೆಂಡ್ ಲಕ್ಷಣ ಏನಂತಂದ ಹೇಳಿದ್ರೆ ಪೋಷಣೆ, ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸೊ ಆಹಾರವನ್ನ ನಾವು ತಗೊಂಡ್ರೆ ನಮ್ಗೆ ಏನಾಗತ್ತ ಶಕ್ತಿ ಸಿಗುತ್ತ. ಶಕ್ತಿ ಯಾವ ರೂಪದಲ್ಲಿ ಸಿಗುತ್ತ? ATP ರೂಪದಲ್ಲಿ ಸಿಗುತ್ತ. ಸೊ ನಿಮ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ಆಮೇಲೆ ಇಲ್ಲೇನಂತಂದ್ರೆ ಬೆಳವಣಿಗೆ ಕಾರಣವಾಗುವ ಹಾರ್ಮೋನ್ಗಳು ಯಾವುವು ಅಂತಂದು ಕೇಳ್ತಾರ. ಸೊ ಅವುಗಳನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿ ಜೀವಿಗಳಂದ್ರೇನು, ನಿರ್ಜೀವಿಗಳಂದ್ರೇನು ತಿಳ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಪ್ರತಿಯೊಂದನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ನಮ್ಗೆ ಡೈರೆಕ್ಟ್ ಆಗ್ಬೇಕು, ಒಂದ್ ವಿಡಿಯೋ ನೋಡಿದ ತಕ್ಷಣ ನಾವು ತುಂಬಾ ಕ್ವಶನ್ಸ್ಗಳು ಕವರ್ ಆಗ್ತಾವ, ಅಥವಾ ಇದೊಂದು ಬುಕ್ ಓದಿದ್ರೆ ಎಲ್ಲ ಕವರ್ ಆಗಿಬಿಡುತ್ತ, ಇಲ್ಲ 1-2-3 ಪೇಜಸ್ ಓದಿದ ತಕ್ಷಣ ಸೊ ಇವೇ PSI ಎಕ್ಸಾಮ್ ಕ್ವಶನ್ಸ್ ಬರ್ತಾವ, KS ಇವೇ ಬರ್ತಾವ, ಅಥವಾ PC ಎಕ್ಸಾಮ್ಸ್ ಇವೇ ಬರ್ತಾವ, ಈ ಒಂದು ವಿಡಿಯೋ ನೋಡಿದ್ರೆ ಸಾಕು. ಸೊ ಆ ತರ ಯಾರು ಅನ್ಕೊಳಕ್ ಹೋಗ್ಬೇಡ್ರಿ. ಯಾಕಂತಂದ ಹೇಳಿದ್ರೆ ಸೊ ಯಾರು ಹೇಳಿರ್ತಾರೋ ಅದು ಸೆಕೆಂಡರಿ, ಬಟ್ ಅದಂದ್ರೆ ಆ ವಿಡಿಯೋದಲ್ಲಿ ಅಥವಾ ಒಂದ್ ಪೇಜ್ ಅಲ್ಲೋ ಅಥವಾ ಒಂದ್ ಬುಕ್ ಅಲ್ಲಿ ಇರೋದೆ. ಸೊ KPSC ಅವರಾಗ್ಲಿ KSP ಅವರಾಗ್ಲಿ ಕ್ವಶನ್ಸ್ ಗಳನ್ನ ಕೇಳಲ್ಲ. ಯಾಕಂದ್ರೆ ಆ ಬುಕ್ಕಿಂದ ಒಂದ್ ಬುಕ್ಕಿಂದ ಅವರು ತಗೊಳಲ್ಲ. ಸೊ ನಾವು ಅವ್ರ ಸಿಲೆಬಸ್ ಅನ್ನ ತಗೊಂಡು ಅದ್ರ ಬಗ್ಗೆ ನಾವು ಏನಂದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತ. ಸೊ ನಾ ಏನ್ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ತುಂಬಾ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಅಪ್ಲಿಕೇಶನ್ ಲೆವೆಲ್ ಸ್ಟಡಿ ಮಾಡ್ತಾ ಹೋಗ್ಬೇಕು. ನಮ್ಗೆ ಅದ್ರ ಬಗ್ಗೆ ಕಾನ್ಸೆಪ್ಟ್ಸ್ ಗಳು ಗೊತ್ತಾದ್ರೆ ಸೊ ಅದ್ರ ಮೇಲ್ಗಡೆ ಯಾವುದೇ ತರದ ಕ್ವಶನ್ಸ್ ಗಳು ಬಂದ್ರು ಕೂಡ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿರ್ಬಹುದು, ಸೊ ಹೊಲದಲ್ಲಿ ನಾವೇನ್ ಮಾಡ್ತಿರೋದು ಅಂದ್ರೆ ಸೂರ್ಯಕಾಂತಿಯನ್ನ ಬೆಳಿತೀವಿ. ಸೂರ್ಯ ಏನ್ ಮಾಡ್ತಾನಂದ್ರೆ ಪೂರ್ವಕ್ಕೆ ಹುಟ್ಟುತ್ತಾನ, ಪೂರ್ವಕ್ಕೆ ಉದಯ ಆಗ್ತಾನ. ಅವಾಗ ಏನಾಗ್ತಾನ ಅಂದ್ರೆ ಸೂರ್ಯಕಾಂತಿ ಗಿಡಗಳೆಲ್ಲ ಸೂರ್ಯನ ಕಡೆ ಮುಖ ಮಾಡಿರ್ತಾವ. ಮಧ್ಯಾಹ್ನಕ್ಕೆ ಏನ್ ಮಾಡಿರ್ತಾವ ಅಂದ್ರೆ ಮೇಲ್ಗಡೆ ಮುಖ ಮಾಡಿರ್ತಾವ. ಈವ್ನಿಂಗ್ ಏನ್ ಮಾಡ್ತಾವ ಮತ್ತೆ ಪಶ್ಚಿಮದ ಕಡೆ ಸೈಡು ಸೂರ್ಯನ ಕಡೆ ಸೂರ್ಯಕಾಂತಿ ಹೂಗಳು ಏನ್ ಮಾಡ್ತಾವ ಮುಖ ಮಾಡ್ಕೊಂಡಿರ್ತಾವ. ಸೊ ಏನಿದು? ನಾವು ಬಯಾಲಜಿ ಅಂತ ಬಂದಾಗ ಇದನ್ನ ನಾವೇನಂತ ಕರಿತೀವಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಕರಿತೀವಿ.
ಏನಂತ ಕರಿತೀವಿ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಇದು ಕೂಡ ಏನಂದ್ರೆ ಜೀವಿಗಳ ಲಕ್ಷಣ ಅಂತ ಹೇಳ್ತೀವಿ. ಸೊ ನಮ್ ಡೇ ಟು ಡೇ ಲೈಫಲ್ಲೇ ನಡೀತಾ ಇರುತ್ತೆ, ಬಟ್ ಆದ್ರೆ ಅದಕ್ಕೆ ಏನಂತ ಕರೀತಾರೆ ಅಂತ ಗೊತ್ತಿರಲ್ಲ. ಸೊ ಅವುಗಳ ಬಗ್ಗೆ ನಾವು ಸ್ಟೆಪ್ ವೈಸ್ ಸ್ಟಡಿ ಮಾಡ್ತಾ ಹೋಗೋಣ, ನಿಮ್ಗೆ ಪ್ರತಿಯೊಂದನ್ನು ಅರ್ಥ ಆಗತ್ತೆ. ಸೊ ಇದ್ರಲ್ಲಿರೋ ಕ್ವಶನ್ಸ್ಗಳೆಲ್ಲ ಬರ್ತಾವಂತಲ್ಲ, ಬಟ್ ಆದ್ರೆ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾ ಹೋಗೋಣ. ಎಲ್ರಿಗೂ ಶೇರ್ ಮಾಡಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ಸೊ ನೋಡ್ರಿ, ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಪೋಷಣೆ ಅಂತ ಹೇಳ್ತೀವಿ. ಪೋಷಣೆ ಏನಿದೆ? ಪೋಷಣೆ ನಾವು ಬೆಳಿಬೇಕಂದ್ರೆ, ಜೀವಿಸ್ಬೇಕಂದ್ರೆ, ಯಾವುದೇ ಚಟುವಟಿಕೆಗಳನ್ನ ಮಾಡ್ಬೇಕಂತಂದು ಹೇಳಿದ್ರೆ ನಮ್ಗೆ ಎನರ್ಜಿ ಬೇಕಾಗತ್ತೆ. ಮೇನ್ ಇಂಪಾರ್ಟೆಂಟ್ ಏನು? ಎನರ್ಜಿ ಬೇಕಾಗತ್ತೆ, ಶಕ್ತಿ ಬೇಕಾಗತ್ತೆ. ಈಗ ನೋಡ್ರಿ, ನಾವು ರನ್ನಿಂಗ್ ಮಾಡ್ತೀವಿ, 2 ಕಿಲೋಮೀಟರ್ ರನ್ನಿಂಗ್ ಮಾಡ್ತೀವಿ, ಅದಾದ ನಂತರ ಸುಸ್ತಾಯ್ತ್ಲಿ, ಎನರ್ಜಿ ಇಲ್ಲ ನಂಗೆ ಓಡಾಕ, ತಲೆ ತಿರುಗಿ ಬರೈತಿ. ಈಗ ನೋಡ್ರಿ, ಹುಡುಗಿರೆಲ್ರು ಜಾಸ್ತಿ ಬಿಸಿಲಾಗ ನಿಂತ್ಕೊಂಡ್ಬಿಟ್ಟು ಅಂದ್ರೆ ಅವು ತಲೆ ತಿರುಗಿ ಬೀಳ್ತಾವ. ಕೇಳ್ತೇವೆ, ಊಟ ಮಾಡಿದಿಲ್ಲ ನೆಟ್ಟಗತ್ತಂತ ಕೇಳ್ತಾರೆ, ಕರೆಕ್ಟ್ ಇಲ್ಲ? ಸೊ ಏನಂತಂದು ಹೇಳಿದ್ರೆ, ಶಕ್ತಿ ಬೇಕಾಗತ್ತ ಅಂತಂದು ಹೇಳಿದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು? ಆಹಾರವನ್ನ ಸೇವಿಸ್ಬೇಕಾಗತ್ತ, ಪೌಷ್ಟಿಕಾಂಶದ ಆಹಾರವನ್ನ ಸೇವಿಸ್ಕೋಬೇಕಾಗತ್ತ. ಈ ಆಹಾರ ಏನಾಗತ್ತೆ? ಶಕ್ತಿಯಾಗಿ ಬಿಡುಗಡೆ ಆಗತ್ತೆ. ಈ ಶಕ್ತಿ ಏನಾಗುತ್ತೆ? ಎಲ್ಲಾ ಭಾಗಗಳಿಗೆ ಸೇರಿ ಎಲ್ಲಾ ಭಾಗಗಳು ಏನ್ ಮಾಡ್ತಾವ? ಕರೆಕ್ಟ್ ಆಗಿ ವರ್ಕ್ ಮಾಡ್ತಾವ. ನಮಗೆ ಎನರ್ಜಿ ಎಲ್ಲಿ ಬಿಡುಗಡೆ ಆಗುತ್ತ? ಇಲ್ಲೇ ನೆನ್ಪಿಟ್ಕೊಳ್ರಿ, ಮೈಟೋಕಾಂಡ್ರಿಯಾದಲ್ಲಿ ಬಿಡುಗಡೆ ಆಗುತ್ತ. ಪವರ್ ಹೌಸ್ ಆಫ್ ಅಂತ ಹೇಳ್ತೀವಿ ಹ್ಯೂಮನ್ ಬಾಡಿ, ಮೈಟೋಕಾಂಡ್ರಿಯಾದಲ್ಲಿ ಏನಾಗುತ್ತೆ? ಶಕ್ತಿ ಬಿಡುಗಡೆ ಆಗುತ್ತೆ. ಈ ತರ ಆಹಾರವನ್ನ ಸೇವಿಸಿ ಅದನ್ನ ರಕ್ತಗತವಾಗಿ ಮಾಡಿಕೊಂಡು ಬೆಳವಣಿಗೆಗೆ ಬಳಸ್ಕೊಂಡ್ರೆ ನಾವು ಅದನ್ನ ಏನಂತ ಕರಿತೀವಿ? ಪೋಷಣೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ನೋಡ್ರಿ, ಚಲನೆ, ಮೂವ್ಮೆಂಟ್. ಸೊ ಮೂವ್ಮೆಂಟ್ ಅಂದ ತಕ್ಷಣ ನಮ್ಗೆ ಜೀವ ಆಯ್ತು ಅಂದ ತಕ್ಷಣ ನಾವು ಎಲ್ಲ ಒಂದ್ ಕಡೆ ಕೊಂಡಂಗಿಲ್ಲ. ಸೊ ಒಂದೇ ರೂಮ್ನೇ ಹಾಕಿರೋ ಒಂಥರ ಆಗ್ಬಿಡತ್ತೆ. ಸೊ ಮುಂಜಾನೆಯಿಂದ ಸಂಜೆ ತಕ ಓದ್ಕೋತ್ಕೊಂಡ್ರಪ್ಪ ಅಂತ ಹೇಳ್ರಿ ಅವ್ನು ಓದಂಗಿಲ್ಲ, ಕರೆಕ್ಟಾ? ಒಂದೇ ಪ್ಲೇಸಲ್ಲಿ ಕೂತ್ ಏನ್ ಮಾಡೋದ್ಲೆ, ಬೋರ್ ಆಯ್ತು. ಸೊ ಆ ತರ ಮಾತಾಡ್ತೀವಿ. ಸೊ ಚಲನೆ ನಮ್ಮ ಜೀವ ಆಯ್ತು ಅಂತಂದು ಹೇಳಿದ್ರೆ ನಾವು ಪಕ್ಷಿಗಳು ಹಾರೋದಾಗ್ಲಿ, ಮೀನುಗಳು ಈಜೋದಾಗ್ಲಿ, ನಾವು ನಡೆಯೋದಾಗ್ಲಿ, ರನ್ನಿಂಗ್ ಮಾಡೋದು. ಸೊ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಏನ್ ಮಾಡ್ತೀವಿ? ಸ್ಥಳಾಂತರಗೊಳ್ತೀವಿ. ಇದನ್ನ ನಾವೇನಂತ ಕರಿತೀವಿ? ಚಲನೆ ಅಂತ ಕರಿತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿರ್ಬೋದು, ಅದೇ ತರ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತಾವ, ಅಮೀಬಾ, ಪ್ಯಾರಾಮೀಸಿಯಂ, ಇವು ಕೂಡ ಏನ್ ಮಾಡ್ತಾವ ಅಂದ್ರೆ ಚಲನೆಯನ್ನ ಹೊಂದಿರ್ತಾವ. ಸೊ ಏನಂತಂದು ಹೇಳಿದ್ರೆ ಅದಕ್ಕೆ ಜೀವ ಐತಂತಂದು ಹೇಳಿದ್ರೆ ಅದು ಮೂವ್ ಆಗ್ತಾ ಇರುತ್ತೆ. ಸಸ್ಯಗಳು ಚಲನೆಯನ್ನು ಹೊಂದಿರ್ತಾವ. ಏನಂತಂದ್ರೆ ಅವುಗಳ ಬೇರುಗಳು ಏನಾಗ್ತಿರ್ತಾವ? ಭೂಮಿಯ ಒಳಗಡೆ ನೀರನ್ನ, ಪೋಷಕಾಂಶಗಳನ್ನ ಹುಡುಕ್ತಾ ಹೋಗ್ತಿರ್ತಾವ. ಇದು ಕೂಡ ಏನಂದ್ರೆ ಚಲನೆನೆ. ಸೊ ನೋಡಿರ್ಬೋದು, ಸರ್ ಸಸ್ಯಗಳು ಮೂವ್ ಆಗಿಲ್ರಿ, ಒಂದೇ ತವದಲ್ಲಿ ಇರ್ತಾವ, ಅದ್ರ ಬೇರುಗಳು ಚಲನೆ ಆಗ್ತಿರ್ತಾವ. ಸೊ ಆಮೇಲೆ ಇನ್ನೊಂದು ನೋಡ್ರಿ, ನಿರ್ಜೀವ ವಸ್ತುಗಳಿಗೆ ಚಲನೆ ಇರಂಗಿಲ್ಲ, ಇವ್ಯಾವೂ ಇರಂಗಿಲ್ಲ, ಅದಕ್ಕೆ ಪೋಷಣೆನೂ ಬೇಕಾಗಿಲ್ಲ. ಸೊ ಅದೇ ತರ ಚಲನೆನೂ ಬೇಕಾಗಂಗಿಲ್ಲ, ಅದ್ರದ್ದು ಬೆಳವಣಿಗೆನೂ ಆಗಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಹಾವನ್ನ ತಗೊಂಡಾಗ ಹಾವು ಏನ್ ಮಾಡತ್ತ ಅಂದ್ರೆ ತೆವಳುತ್ತ, ಅಂದ್ರೆ ಸರಸರನೆ ತೆವಳ್ಕೊಂತ ಹೋಗುತ್ತೆ. ಅದೇ ತರ ನೋಡ್ರಿ ಬಸವನ ಹುಳ ಕೂಡ, ಅವುಗಳ ಕಾಲಿಲ್ಲ, ಬಟ್ ಆದ್ರೆ ಅವುಗಳು ತೆವಳುತ್ತವೆ. ನಾವೇನ್ ಮಾಡ್ತೀವಿ? ನಮ್ ಕಾಲುಗಳಿದಾವ ಅಂತಂದು ಹೇಳಿ ನಡಿತೀವಿ. ಸೊ ಮೀನುಗಳಿಗೆ ಈಜು ರೆಕ್ಕೆಗಳಿದಾವ ಅಂತಂದು ಹೇಳಿ ಈಜ್ತಾವ, ಪಕ್ಷಿಗಳಿಗೆ ರೆಕ್ಕೆ ಇದಾವ ಅಂತಂದು ಹೇಳಿ ಹಾರ್ತಾವ. ಇವೇನಂತಂದು ಹೇಳಿದ್ರೆ ಚಲನೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಉಸಿರಾಟ. ತುಂಬಾ ಇಂಪಾರ್ಟೆಂಟ್ ಉಸಿರಾಟ ಕ್ರಿಯೆ. ಸೊ ಏನಿದು ಉಸಿರಾಟ? ಹಿಂಗಂದ್ರೆ ಏನು ನೋಡ್ರಿ, ಉಸಿರಾಟ ಅಂತಂತ ಹೇಳಿದ್ರೆ ನಮ್ಮ ಮಾನವನ್ನ ತಗೊಂಡಾಗ ಮೂಗು ಮತ್ತು ಬಾಯಿಯಿಂದ ಏನ್ ಮಾಡ್ತೀವಿ? ಸೊ ನಾವು ಆಕ್ಸಿಜನ್ ಅನ್ನ ಒಳಗಡೆ ತಗೊಂತೀವಿ. ಆಕ್ಸಿಜನ್ ಅನ್ನ ಏನ್ ಮಾಡ್ತೀವಿ? ಒಳಗಡೆ ತಗೊಂತೀವಿ. ಶ್ವಾಸಕೋಶಗಳಲ್ಲಿ ಇದೇನಾಗತ್ತ? ಗಾಳಿ ಹೋಗಿ ನೆಕ್ಸ್ಟ್ ರಿಟರ್ನ್ ಏನಾಗತ್ತ? ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ. ಇದನ್ನ ನಾವೇನಂತ ಕರಿತೀವಿ? ಉಸಿರಾಟ ಅಂತ ಕರಿತೀವಿ. ಇದು ಮನುಷ್ಯರಲ್ಲಿ. ಅದೇ ತರ ಸಸ್ಯಗಳಲ್ಲೂ ಕೂಡ ಏನಾಗುತ್ತಾ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ಕೊಂತಾವ. ಆಹಾರವನ್ನ ತಯಾರಿಸಲು ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ಕೊಂತಾವ. ನೋಡ್ರಿ, ಎಲ್ಲಾ ಜೀವಿಗಳು ಉಸಿರಾಡ್ತಾವ. ಜೀವಿಗಳು ಉಸಿರಾಡುವ ಗಾಳಿಯನ್ನ ಒಳಗ್ ತಗೊಂಡು, ಅಂದ್ರೆ ಆಕ್ಸಿಜನ್ ಅನ್ನ ಒಳಗ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತಾವ. ಈ ಆಕ್ಸಿಜನ್ ಏನ್ ಮಾಡತ್ತ ಅಂದ್ರೆ ಶಕ್ತಿ ಬಿಡುಗಡೆ ಆಗಲು ಸಹಾಯ ಹೊಂದುತ್ತ. ಸೊ ನಾವು ಇವು ನೋಡ್ಬೋದು, C6H12O6. ಸೊ ಗ್ಲೂಕೋಸ್ ಇದೇನಂತ ಹೇಳಿದ್ರೆ ಇದ್ರ ಮುಖಾಂತರ ಶಕ್ತಿ ಬಿಡುಗಡೆ ಆಗ್ತಾ ಇರುತ್ತೆ. ಸೊ ನೀವು ನೋಡಿರ್ಬೋದು, ನಾವು ಉಸಿರಾಡಕ್ ನಮ್ಗಿಲ್ಲ, ಗೊತ್ತಾಗಂಗಿಲ್ಲ ಅಂತಂತ ಹೇಳಿದ್ರೆ ಒಂದ್ ಸ್ವಲ್ಪ ಮೂಗ್ ಗಚ್ಚಿ ಹಿಡ್ಕೊಂಡ್ ನೋಡ್ರಿ, ತ್ರಾಸ ಐತಿಲ್ಲ, ಆಕ್ಸಿಜನ್ ಒಳಗೆ ಹೋಗ್ಲಿಲ್ಲ ಅಂತಂತ ಹೇಳಿದ್ರೆ ನಾವು ಬದುಕಂಗಿಲ್ಲ. ಸೊ ಇದೇನಂತಂದ್ರೆ ಉಸಿರಾಟ ಕ್ರಿಯೆ, ಇದು ನಿರ್ಜೀವಿ ವಸ್ತುಗಳಲ್ಲಿ ಆಗಂಗಿಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ವಿಸರ್ಜನೆ, ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ. ವಿಸರ್ಜನೆ, ಎಕ್ಸ್ಕ್ರೀಷನ್ ಅಂದ್ರೆ ನಮ್ಮ ಬಾಡಿಯಲ್ಲಿ ನಿರುಪಯುಕ್ತ ವಸ್ತುಗಳು ಏನಾಗ್ತಾವ ಅಂತ ಹೇಳಿದ್ರೆ ಬಿಡುಗಡೆ ಆಗ್ತಾವ. ತ್ಯಾಜ್ಯ ವಸ್ತುಗಳು ಬಿಡುಗಡೆ ಆಗ್ತಾವ.
ಈಗ ನೋಡಿರ್ಬೋದು, ಫಾರ್ ಎಕ್ಸಾಂಪಲ್ ಮನೆಯಲ್ಲೇ ತಗೊಂಡಾಗ ಅಡಿಗೆ ಮಾಡುವಾಗ ಎಷ್ಟೊಂದು ತ್ಯಾಜ್ಯ ವಸ್ತುಗಳು ಬಿಡುಗಡೆ ಆಗ್ತಾವ. ಅದೇ ತರ ಸೇಮ್ ನಮ್ಮ ಬಾಡಿಯಲ್ಲೂ ಕೂಡ ಏನಾಗ್ತಾವ, ತ್ಯಾಜ್ಯ ವಸ್ತುಗಳು, ನಿರುಪಯುಕ್ತ ವಸ್ತುಗಳು ಬಿಡುಗಡೆ ಆಗ್ತಾವ. ನಾವು ನೋಡಿರೋದು ಮುಂಜಾನೆ ಟಾಯ್ಲೆಟ್ಗೆ ಹೋಗ್ತೀವಿ, ಆಮೇಲೆ ರಿಸರ್ಚ್ಗೆ ಹೋಗ್ತೀವಿ, ಆಮೇಲೆ ನೆಕ್ಸ್ಟ್ ಜಾಸ್ತಿ ಬಿಸಿಲಿದ್ರೆ ಬೆವರ್ತೀವಿ. ಸೊ ಇವೇನಂತಂದು ಹೇಳಿದ್ರೆ ನಿರುಪಯುಕ್ತ ವಸ್ತುಗಳೇನಾಗ್ತಾವ ನಮ್ಮ ಬಾಡಿಯಿಂದ ಹೊರಗಡೆ ಹೋಗುವ ಕ್ರಿಯೆಯನ್ನ ನಾವೇನಂತ ಕರಿತೀವಿ, ವಿಸರ್ಜನೆ ಅಂತ ಕರಿತೀವಿ. ಸೊ ಮಲ ಇರ್ಬೋದು, ಮೂತ್ರ ಇರ್ಬೋದು, ಆಮೇಲೆ ಬೆವರು ಅಂತ ಹೇಳ್ತೀವಿ. ಸೊ ನಾವ್ ಇದನ್ನೇನಂತ ಹೇಳ್ತೀವಿ ಅಂದ್ರೆ ಸಾರಜನಕಯುಕ್ತ ಅಂದ್ರೆ ನೈಟ್ರೋಜನ್ ಬೇಸ್ಡ್ ಆಮೇಲೆ ಯೂರಿಯಾ ಬೇಸ್ಡ್ ಏನಾಗ್ತಾವ ನಿರುಪಯುಕ್ತ ವಸ್ತುಗಳು ನಮ್ಮ ಬಾಡಿಯಲ್ಲಿ ಬಿಡುಗಡೆ ಹೋಗ್ತಾವ. ಯಾಕೆ ಬಿಡುಗಡೆ ಆಗ್ತಾವ? ಜೀರ್ಣಕ್ರಿಯೆ ನಡೀತಿರುತ್ತೆ. ನಾವು ಆಹಾರವನ್ನ ತಗೊಂಡಿರ್ತೀವಿ, ನಮ್ಗೆ ಎಷ್ಟು ಶಕ್ತಿ ಬೇಕು ಅಷ್ಟನ್ನ ಮಾತ್ರ ತಗೊಂಡು ಉಳಿದಿದ್ದೇನಾಗ್ತಾವ ತ್ಯಾಜ್ಯ ವಸ್ತುಗಳಾಗಿ ಹೊರಗಡೆ ಹೋಗ್ತಾವ. ಇದು ನಿರ್ಜೀವಿ ವಸ್ತುಗಳಲ್ಲಿ ನಡೆಯಂಗಿಲ್ಲ. ಸೊ ನೋಡ್ರಿ, ನೆಕ್ಸ್ಟ್ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ತೀವಿ. ನಾವು ಆಗ್ಲೇ ಹೇಳಿದ್ವಿ, ಸೂರ್ಯಕಾಂತಿ ಕ್ರಿಯೆ ಏನ್ ಮಾಡತ್ತ, ಹೂವು ಸೂರ್ಯನ ಕಡೆ ಯಾವಾಗ್ಲೂ ಮುಖ ಮಾಡ್ಕೊಂಡಿರುತ್ತ. ಸೊ ಇದು ಏನಿದು? ನಾವು ಹೇಳ್ತೀವಿ ಪರಿಸರದಲ್ಲಾಗುವ ಬದಲಾವಣೆಗೆ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಅವು ರೆಸ್ಪಾನ್ಸ್ ಮಾಡ್ತಾ ಇರ್ತಾವ. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಸೊ ನಾವು ಯಾವ್ದಾದ್ರು ಒಂದು ಕಾದಿದ್ದು ಯಾವ್ದಾದ್ರು ಒಂದು ಬೋಗಾನಿ ಇರುತ್ತ ಅಥವಾ ಪಾತ್ರೆ ಇರುತ್ತ, ನಾವು ಅಡಿಗೆ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿರಂಗಿಲ್ಲ, ಸಡನ್ ಆಗಿ ಏನ್ ಮಾಡ್ತೀವಿ, ಅದನ್ನ ಟಚ್ ಮಾಡ್ತೀವಿ. ಇಲ್ಲೇನಿರುತ್ತೆ, ಉಷ್ಣತೆ ಜಾಸ್ತಿ ಇರುತ್ತೆ, ಟೆಂಪರೇಚರ್ ಜಾಸ್ತಿ ಇರುತ್ತೆ. ಟಚ್ ಮಾಡಿದ ತಕ್ಷಣ ಏನಾಗುತ್ತೆ, ನಮ್ ಕೈ ಸುಟ್ಟಂಗಾಗುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಕೈಯನ್ನ ಹಿಂದಕ್ಕೆ ತಗೋತೀವಿ. ಸೊ ಇಲ್ಲ ಅಂತಂದ್ ಹೇಳಿದ್ರೆ ಯಾರು ಚೂಟ್ರ ನೋಡ್ರಿ, ಸೈಡ್ ಯಾರು ಚೂಟಿದ ತಕ್ಷಣ ಏನ್ ಮಾಡ್ತೀವಿ, ಅವ್ನು ಹೊಡಿಬೇಕಂತ ಸಿಟ್ಟು ಬರುತ್ತೆ. ಇವೇನಂತಂದ್ ಹೇಳಿದ್ರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳು. ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಾಗುವ ಬದಲಾವಣೆಗೆ ನಾವೇನ್ ಮಾಡ್ತೀವಿ, ಪ್ರಚೋದಿಸ್ತೀವಿ. ಅದಕ್ಕೆ ಪ್ರಚೋದಿಸಿ ಏನ್ ಮಾಡ್ತೀವಿ, ಪ್ರತಿಕ್ರಿಯೆಯನ್ನ ಕೊಡ್ತೀವಿ. ಸೊ ಇದೇನಂದ್ರೆ ರೆಸ್ಪಾನ್ಸ್ ಟು ಸ್ಟಿಮ್ಯುಲೇಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವ್ ಮುಟ್ಟಿದ್ರೆ ಮುನಿ ಎಂಬ ಗಿಡ ಅಂತ ಬರುತ್ತೆ, ಅದನ್ನ ಮುಟ್ಟಿದ ತಕ್ಷಣ ಏನ್ ಮಾಡ್ತಾವ, ಅದ್ರ ಎಲಿಗಳೆಲ್ಲ ಏನ್ ಮಾಡ್ತಾವ, ಮುದ್ರಕೊಳ್ತಾವ. ಅದೇ ತರ ಸೂರ್ಯಕಾಂತಿ ಕ್ರಿಯೆ ಇನ್ನೊಂದಿರ್ಬೋದು. ಸೊ ನಾವು ಫಾರ್ ಎಕ್ಸಾಂಪಲ್ ನೀವು ಮನ್ಯಾಗ ಕೂತ್ಕೊಂಡಿರ್ತೀರಿ, ನೀವು ಹೊರಗೆ ಹೋದ ತಕ್ಷಣ ಸೂರ್ಯನ್ ನೋಡಕ್ ಆಗಂಗಿಲ್ಲ, ಕಣ್ಣು ಏನ್ ಮಾಡ್ತಾವ, ಮುಚ್ಚಾಕ್ ಸ್ಟಾರ್ಟ್ ಆಗ್ತಾವ. ಇದು ಏನಂತ ಹೇಳಿದ್ರೆ ಒಂದು ಪ್ರತಿಕ್ರಿಯೆ ಅಂತ ಹೇಳಿ. ಇಲ್ಲ ಅಂತಂತ ಹೇಳಿದ್ರೆ ಸಡನ್ ಆಗಿ ನಮ್ಗೇನು ಗೊತ್ತಿರಂಗಿಲ್ಲ, ಸಡನ್ ಆಗಿ ಏನಾಗುತ್ತೆ ಅಂತಂತ ಹೇಳಿದ್ರೆ ಭಯ ಆಗಿಬಿಡುತ್ತೆ. ಯಾವುದೋ ಒಂದು ವಸ್ತು ಕೆಳಗೆ ಬಿದ್ದ ತಕ್ಷಣ ನಮ್ಗೆ ಭಯ ಆಗಿಬಿಡುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಅಂಜಿ ಬಿಡ್ತೀವಿ. ಇದು ಕೂಡ ಏನಂತ ಹೇಳಿದ್ರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳಿದ್ರೆ, ಅಂದ್ರೆ ಪರಿಸರದಲ್ಲಿ ಏನೇ ಬದಲಾವಣೆ ಆದ್ರೂ ಕೂಡ ನಾವು ಅದಕ್ಕೆ ಏನ್ ಮಾಡ್ತೀವಿ, ಪ್ರತಿಕ್ರಿಯೆಯನ್ನ ಕೊಡ್ತೀವಿ. ಇದು ರೆಸ್ಪಾನ್ಸ್ ಟು ಸ್ಟಿಮ್ಯುಲೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಸಂತಾನೋತ್ಪತ್ತಿ, ರೀಪ್ರೊಡಕ್ಷನ್. ಏನಿದು ರೀಪ್ರೊಡಕ್ಷನ್ ಅಂದ್ರೆ? ಸಂತಾನೋತ್ಪತ್ತಿ. ಏನಂತಂದ್ ಹೇಳಿದ್ರೆ ತಮ್ಮ ಸಂತತಿಯನ್ನ ಮುಂದುವರಿಸಿಕೊಂಡು ಹೋಗಲು, ತಮ್ಮ ಸಂತತಿಯನ್ನ ಮುಂದುವರಿಸಿಕೊಂಡು ಹೋಗಲು ಅಂದ್ರೆ ಪ್ರೊಜೋನಿ ಅಂತ ಹೇಳ್ತೀವಿ. ಪ್ರೊಜೋನಿ ನಮ್ಮ ಸಂತತಿ ಅಥವಾ ಪ್ರಭೇದವನ್ನ ಅಥವಾ ಪೀಳಿಗೆಯನ್ನ ಮುಂದುವರಿಸಿಕೊಂಡು ಹೋಗಲು ಏನ್ ಮಾಡ್ತಾರ, ಸಂತಾನೋತ್ಪತ್ತಿಯನ್ನ ಮಾಡ್ತಾವ, ರೀಪ್ರೊಡಕ್ಷನ್ ಅನ್ನ ಮಾಡ್ತಾವ. ಅಂದ್ರೆ ಒಬ್ಬ ಸ್ತ್ರೀ ಮಗುವಿಗೆ ಜನ್ಮ ಕೊಡೋದಾಗ್ಲಿ, ಹಸು ಕರುಗ್ ಜನ್ಮ ಕೊಡೋದಾಗ್ಲಿ, ನಾವೆಲ್ಲ ಹೇಳ್ತೇವ್ ಎಮ್ಮಿ ಕರ ಹಾಕೈತಿ, ಹಸು ಇದು ಆಕಳ ಕರ ಹಾಕೈತಿ ಅಂತ ಹೇಳ್ತೀವಿ. ಹಸು ಅಲ್ಲ, ಆಕಳ ಕರ ಹಾಕೈತಿ. ಆಮೇಲೆ ಕೋಳಿ ಮೊಟ್ಟೆ ಇಡುತ್ತ, ಸಸ್ಯಗಳೇನ್ ಮಾಡ್ತಾವ, ಬೀಜಗಳನ್ನ ಉತ್ಪತ್ತಿ ಮಾಡ್ತಾವ. ಸೊ ನೋಡ್ರಿ, ನೀವು ಯಾವ್ದೇ ತರ ಬೆಳೆಗಳನ್ನ ಬೆಳೆದ್ರೆ, ಮೆಕ್ಕೆಜೋಳ ಆಗ್ಲಿ, ಜೋಳ ಆಗ್ಲಿ, ಏನ್ ಮಾಡ್ತೀವಿ, ನಾವು ಅವನ್ನ ಕಾಳುಗಳ ರೂಪದಲ್ಲಿ ತಗೊಂತೀವಿ. ಅಂದ್ರೆ ಬೀಜಗಳನ್ನ ಉತ್ಪತ್ತಿ ಮಾಡ್ತಾವ. ಇವೇನಂತಂದ್ ಹೇಳಿದ್ರೆ ಸಂತಾನೋತ್ಪತ್ತಿ. ಸೊ ನಮ್ಗೆ ಇಲ್ಲಿ ಕೇಳೋ ಕ್ವಶನ್ಸ್ ಏನಂತಂದ್ ಹೇಳಿದ್ರೆ ಮುಂದಿನ ಕ್ಲಾಸ್ಗಳಲ್ಲಿ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಸಂತಾನೋತ್ಪತ್ತಿ ಅಂದಾಗ ಪುರುಷರಲ್ಲಿ ಬರುವ ಹಾರ್ಮೋನ್ ಯಾವುದು ಅಂತ ಕೇಳ್ತಾರೆ. ಟೆಸ್ಟೋಸ್ಟಿರಾನ್ ಹಾರ್ಮೋನ್, ಟೆಸ್ಟೋಸ್ಟಿರಾನ್. ಅದೇ ತರ ಮಹಿಳೆಯರಲ್ಲಿ ಹಾರ್ಮೋನ್ಗಳು ಯಾವ ಕಾರಣ ಸಂತಾನೋತ್ಪತ್ತಿಗೆ ಅಂದ್ರೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಅಂತ ಹೇಳ್ತೀವಿ. ಟೆಸ್ಟೋಸ್ಟಿರಾನ್, ಇಸ್ಟ್ರೋಜನ್, ಪ್ರೊಜೆಸ್ಟಿರಾನ್ ಇವೇನಂದ್ರೆ ರೀಪ್ರೊಡಕ್ಷನ್ ಹಾರ್ಮೋನ್ಸ್. ಸೊ ತಮ್ಮ ಸಂತತಿಯನ್ನ ಮುಂದುವರ್ಸ್ಕೊಂಡು ಹೋಗಕಂತ ಹೇಳ್ತೀವಿ. ಇದು ನಿರ್ಜೀವಿಗಳಲ್ಲಿ ಆಗಂಗಿಲ್ಲ, ಜೀವಿಗಳಲ್ಲಿ ಮಾತ್ರ ಆಗುತ್ತ. ನೆಕ್ಸ್ಟ್ ನೋಡ್ರಿ, ಜೀವಿತಾವಧಿ. ಸೊ ಜೀವಿತಾವಧಿ ಅಂದಾಗ ಏನಾಗತ್ತ, ಲೈಫ್ ಸ್ಪ್ಯಾನ್ ಇರುತ್ತೆ. ಹುಟ್ಟು ಮತ್ತು ಸಾವಿನ ನಡುವೆ ಏನಂತ ಹೇಳಿದ್ರೆ ಒಂದು ಅವಧಿಯನ್ನ ನಾವೇನಂತ ಕರಿತೀವಿ, ಜೀವಿತಾವಧಿ ಅಂತ ಹೇಳ್ತೀವಿ. ಸೊ ಇವುಗಳಲ್ಲಿ ಏನಾಗ್ತಾವ ಅಂದ್ರೆ ಸಸ್ಯಗಳಲ್ಲಿ ಅಂತ ಬಂದಾಗ ಏಕವಾರ್ಷಿಕ ಸಸ್ಯಗಳು, ದ್ವೈವಾರ್ಷಿಕ ಸಸ್ಯಗಳು ಮತ್ತು ಬಹುವಾರ್ಷಿಕ ಸಸ್ಯಗಳು ಅಂತ ಹೇಳ್ತೀವಿ. ಇದು ನಮ್ಮ ಹಳ್ಳಿ ಕಡೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಮುಂಗಾರು ಮತ್ತು ಹಿಂಗಾರು ಬೆಳೆ ಎರಡೆರಡು ಬೆಳೆ ತೆಗಿತಾರ. ಮುಂಗಾರು ಮಳೆ ಟೈಮಲ್ಲಿ ಒಂದು ಬೆಳೆ ಹಾಕ್ತಾರ. ಆಮೇಲೆ ಹಿಂಗಾರು ಬೆಳೆ ಅಂದ್ರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಮತ್ತೊಂದು ಮಾಡ್ತಾರ. ಸೊ ಇವುಗಳಂತಂದ್ ಹೇಳಿದ್ರೆ ನಾವು ಏಕವಾರ್ಷಿಕ, ದ್ವೈವಾರ್ಷಿಕ, ಬಹುವಾರ್ಷಿಕ ಸಸ್ಯಗಳಾಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೋಡ್ರಿ, ಒಂದೊಂದು ಸಸ್ಯಗಳದ್ದು ಏನಂತ ಹೇಳಿದ್ರೆ ಜೀವಿತಾವಧಿ ತುಂಬಾ ಕಡಿಮೆ ಆಗಿರ್ಬೋದು. ಇವನ್ ಸಸ್ಯಗಳಂತ ಮರಗಳು, ಗಿಡಗಳು ಅಂತ ಬಂದಾಗ ಅವತ್ರದ್ದೇನಂದ್ರೆ 100 ವರ್ಷ, 200 ವರ್ಷ, ಇಲ್ಲ ಸಾವಿರಾರು ವರ್ಷಗಳಾಗಿರ್ಬೋದು. ಅವಾಗ ನಾವು ಏಕವಾರ್ಷಿಕ, ದ್ವೈವಾರ್ಷಿಕ, ಬಹುವಾರ್ಷಿಕ ಸಸ್ಯಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒಂದು ನೋಡ್ರಿ, ಏಕವಾರ್ಷಿಕ ಸಸ್ಯಗಳು. ಇವೇನಂದ್ರೆ ಒಂದು ವರ್ಷದಲ್ಲಿ ಅಥವಾ ಒಂದು ಋತು ಅಂತ ಹೇಳ್ತೀವಿ.
ಒಂದು ಋತುವಿನಲ್ಲಿ ಅಥವಾ ಒಂದು ಋತುವಿನಲ್ಲಿ ಸೊ ಅವೇನಂತಂದ್ರೆ ಹುಟ್ಟಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ಏನಾಗ್ಬೇಕಂದ್ರೆ ಅವು ಸತ್ತು ಹೋಗ್ಬೇಕು, ನಾಶವಾಗಬೇಕು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಮೆಕ್ಕೆಜೋಳವನ್ನ ನಾವು ಬಿತ್ತನೆ ಮಾಡ್ತೀವಿ ಹೊಲದಲ್ಲಿ, ಅವೇನಾಗ್ತಾವ ಮೊಳಕೆ ಹೊಡೆದು ಆಮೇಲೆ ಸಸ್ಯಗಳಾಗಿ ಆಮೇಲೆ ಮೆಕ್ಕೆಜೋಳವನ್ನು ಕೊಡ್ತಾವ. ಅದಾದ ನಂತರ ಅದನ್ನ ಕಟಾವು ಮಾಡಿದ ತಕ್ಷಣ ಏನಾಗುತ್ತೆ, ಅದು ಸತ್ತೋಗ್ಬಿಡತ್ತೆ. ಸೊ ಇವುಗಳಿಗೆ ನಾವೇನಂತ ಕರಿತೀವಿ, ಏಕವಾರ್ಷಿಕ ಸಸ್ಯಗಳು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಭತ್ತ, ಗೋಧಿ, ಸಾಸುವೆ, ಟೊಮ್ಯಾಟೊ ಅಂತ ಹಿಂಗ್ ಬರ್ತಾವ. ಗೋಧಿ, ಮೆಕ್ಕೆಜೋಳ ಏನಂದ್ರೆ ಏಕವಾರ್ಷಿಕ ಸಸ್ಯ, ಒಂದು ಋತುವಿನಲ್ಲಿ ಆಗ್ಬೇಕು. ನೆಕ್ಸ್ಟ್ ಏನಂದ್ರೆ ದ್ವೈವಾರ್ಷಿಕ ಸಸ್ಯಗಳು, 2 ವರ್ಷದಲ್ಲಿ ಅಥವಾ 2 ಋತುಗಳಲ್ಲಿ, 2 ಋತುಗಳಲ್ಲಿ ಅಥವಾ 2 ವರ್ಷದಲ್ಲಿ ಬದುಕಿ ಅಂದ್ರೆ ಹೂವು, ಹಣ್ಣು, ಬೀಜಗಳನ್ನ ಬಿಟ್ಟು ಅವೇನಾಗ್ಬೇಕು, ನಾಶವಾಗಬೇಕು. ಅವುಗಳಿಗೆ ದ್ವೈವಾರ್ಷಿಕ ಸಸ್ಯಗಳಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವು ಬೆಸ್ಟ್ ಅಂತಂದು ಹೇಳಿದ್ರೆ ಕಬ್ಬು. ಸೊ 1.5 ವರ್ಷ ಬೇಕಾಗತ್ತೆ ಇದನ್ನ ಕಟಾವ್ ಮಾಡ್ಬೇಕಂತಂದು ಹೇಳಿದ್ರೆ. ಇವುಗಳೇನಂತಂದು ಹೇಳಿದ್ರೆ ದ್ವೈವಾರ್ಷಿಕ. ಕ್ಯಾರೆಟ್ ಆಗ್ಲಿ, ಎಲೆಕೋಸ್ ಆಗ್ಲಿ, ಬೀಟ್ರೂಟ್ ಆಗ್ಲಿ, ಇವೆಲ್ಲ ಅಂದ್ರೆ ದ್ವೈವಾರ್ಷಿಕ ಸಸ್ಯಗಳು. ಅದೇ ತರ ನೋಡ್ರಿ ಬಹುವಾರ್ಷಿಕ ಸಸ್ಯಗಳು. ನಾವು ಏನೇನು ಹೊರಗಡೆ ನೋಡ್ತೀವಿ ಗಿಡಗಳೆಲ್ಲ ಅವೇನಂದ್ರೆ ಬಹುವಾರ್ಷಿಕ ಸಸ್ಯಗಳು. ಅಂದ್ರೆ ಬದುಕೆ ಅವು ಎಲ್ಲಿವರೆಗೂ ಬದುಕ್ತಾವ, ಹಲವಾರು ವರ್ಷಗಳು ಬದುಕ್ತಾವ, ಅಲ್ಲಿವರೆಗೂ ಏನ್ ಮಾಡ್ಬೇಕು, ಹೂವು ಮತ್ತು ಹಣ್ಣು ಬೀಜಗಳನ್ನು ಅವ ಉತ್ಪತ್ತಿ ಮಾಡ್ತಿರ್ಬೇಕು. ನಿಂಬೆ ಹಣ್ಣಿನ ಗಿಡ ಆಗಿರ್ಬೋದು, ತೆಂಗಿನ ಗಿಡ ಆಗಿರ್ಬೋದು, ಅಥವಾ ಮಾವಿನ ಗಿಡ ಆಗಿರ್ಬೋದು. ಈಗ ಅಂದ್ರೆ ಎಲ್ಲಾ ಸಸ್ಯಗಳು ಬರ್ತಾವ. ಇವೇನಂದ್ರೆ ಬಹುವಾರ್ಷಿಕ ಸಸ್ಯಗಳು ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಆನ್ಯುವಲ್ಸ್, ಬಯನಿಯಲ್ಸ್ ಮತ್ತು ಪೆರೆನಿಯಲ್ಸ್ ಅಂತ ಹೇಳ್ತೀವಿ. ಏಕವಾರ್ಷಿಕ, ದ್ವೈವಾರ್ಷಿಕ ಮತ್ತು ಬಹುವಾರ್ಷಿಕ. ಸೊ ಇನ್ನೊಂದು ನೋಡ್ರಿ, ಕೋಶೀಯ ರಚನೆಯನ್ನ ಹೊಂದಿರುತ್ತ, ಸೆಲ್ಯುಲರ್ ಸ್ಟ್ರಕ್ಚರ್ ಅನ್ನ ಹೊಂದಿರುತ್ತ. ಸೊ ಫಾರ್ ಎಕ್ಸಾಂಪಲ್ ನಾವು ಯಾವ ತರ ಹೇಳ್ಬೋದು, ಯಾವುದೇ ಜೀವಿಗಳನ್ನ ತಗೊಂಡಾಗ, ದೇಹವನ್ನ ತಗೊಂಡಾಗ ಕೋಶಗಳಿಂದ ಮಾಡಿರ್ತಾವ. ಈ ಕೋಶಗಳೇನಂದ್ರೆ ಅಂಗಾಂಗಗಳಿರ್ತಾವ, ಅಂಗಾಂಗಗಳಿಂದ ಅಂಗಾಂಶಗಳಿರ್ತಾವ. ಅಂದ್ರೆ ಒಂದು ಸಿಸ್ಟಮ್ ಇರುತ್ತ. ಸೊ ಈ ಕೋಶಗಳನ್ನ ತಗೊಂಡಾಗ ಇವೇನಂತಂದು ಹೇಳಿದ್ರೆ ಅತಿ ಸಣ್ಣ ಜೈವಿಕ ಘಟಕಗಳು ಅಂತ ಹೇಳ್ತೀವಿ. ಸೊ ನೋಡ್ರಿ, ಅಮೀಬಾ ಆಗಿರ್ಬೋದು, ಪ್ಯಾರಾಮೀಸಿಯಂ ಆಗಿರ್ಬೋದು, ಇವೇನಂತಂದು ಹೇಳಿದ್ರೆ ಏಕಕೋಶ ಜೀವಿಗಳು ಅಂತ ಹೇಳ್ತೀವಿ, ಏಕಕೋಶೀಯ ಜೀವಿಗಳು ಅಂತ ಹೇಳ್ತೀವಿ. ಸೊ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್, ಇವುಗಳಲ್ಲಿ ಏನಂದ್ರೆ ಒಂದೇ ಕೋಶ ಇರುತ್ತೆ, ಒಂದೇ ಜೀವಕೋಶ ಇರುತ್ತೆ. ಸೊ ಆಮೇಲೆ ನೋಡ್ರಿ, ನಾಯಿ ಆಗ್ಲಿ, ಮನುಷ್ಯ ಆಗ್ಲಿ, ಯಾವ ಗಿಡಗಳಾಗ್ಲಿ, ಸಸ್ಯಗಳಾಗ್ಲಿ, ಎಲ್ಲಾ ಪ್ರಾಣಿಗಳೇನಾಗ್ತಾವ ಅಂದ್ರೆ ಹಲವಾರು ಜೀವಕೋಶಗಳನ್ನ ಹೊಂದಿರ್ತಾವ, ಕೋಟ್ಯಾಂತರ ಜೀವಕೋಶಗಳನ್ನ ಹೊಂದಿರ್ತಾವ. ಇವುಗಳಿಗೆ ನಾವೇನಂತ ಕರಿತೀವಿ, ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ನಮಗೆ ಕ್ವಶನ್ ಏನ್ ಕೇಳ್ತಾರಂದ್ರೆ ಲೈಫ್ ಸ್ಪ್ಯಾನ್ ಮೇಲ್ಗಡೆ ಮನುಷ್ಯ ಎಷ್ಟು ವರ್ಷ ಬದುಕ್ತಾನ, 60 ರಿಂದ 100 ವರ್ಷ ಅಂತ ಹೇಳ್ತೀವಿ. 70 ರಿಂದ 60 ರಿಂದ 100 ವರ್ಷ. ಅದೇ ತರ ಇಲಿ ಎಷ್ಟು ವರ್ಷ ಬದುಕ್ತಾ, ಮೌಸ್ ಇಲಿ 5 ರಿಂದ 7 ವರ್ಷ ಬದುಕತ್ತ. ಅದೇ ತರ ನೋಡ್ರಿ, ರಣಹದ್ದು ಎಷ್ಟು ವರ್ಷ ಬದುಕುತ್ತಾ, 60 ರಿಂದ 70 ವರ್ಷ. ನಾಯಿ ಎಷ್ಟು ವರ್ಷ ಬದುಕತ್ತ, 20 ರಿಂದ 25 ವರ್ಷ. ಅಂದ್ರೆ ನಮಗೆ PSI ಅಥವಾ PC ಗ್ರೂಪ್ ಸಿ ಎಕ್ಸಾಮ್ಸ್ ಗಳಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳಬಹುದು ಲೈಫ್ ಸ್ಪ್ಯಾನ್ ಬಗ್ಗೆ, ಜೀವಿತಾವಧಿ ಬಗ್ಗೆ. ನೋಡ್ರಿ, ಆಲದ ಮರ ಸುಮಾರು 400 ವರ್ಷದವರೆಗೂ ಬದುಕತ್ತ. ಎಷ್ಟು? 400 ವರ್ಷದವರೆಗೂ ಬದುಕತ್ತ. ಬೇವಿನ ಮರನು ಕೂಡ ಏನಾಗತ್ತ, 200 ವರ್ಷಗಳವರೆಗೂ ಬದುಕತ್ತ. ಸೊ ಮಾವಿನ ಮರ 90 ರಿಂದ 120 ವಯಸ್ಸವರೆಗೆ ಏನ್ ಮಾಡ್ಬೋದು, ಅವು ಬದುಕ್ತಾವ. ನೋಡ್ರಿ, ಬಿದಿರು ಅಂತ ತಗೊಂಡಾಗ, ಬಿದಿರು ಅಂತ ಹೇಳ್ತೀವಿ, ಇದೊಂದು ಜಾತಿಯ ಹುಲ್ಲಿನ ಗಿಡ ಅಂತ ಹೇಳ್ತೀವಿ. ಇದೊಂದು ಜಾತಿಯ ಹುಲ್ಲು. ಇದೇನಂದ್ರೆ 20 ವರ್ಷದವರೆಗೂ ಬದುಕತ್ತ. ಒಂದು ಸಾರಿ ಏನಂದ್ರೆ ಲೈಫಲ್ಲಿ ಒಂದೇ ಸಾರಿ ಹೂ ಬಿಟ್ಟು ಆಮೇಲೆ ಏನಾಗತ್ತ, ಅವು ನಾಶ ಹೊಂದುತ್ತಾವ. ಬಿದಿರು ಅಂತ ಹೇಳ್ತೀವಿ, ಲೈಫಲ್ಲಿ ಒಂದೇ ಸಾರಿ ಹೂ ಬಿಡ್ತಾವ. ಸೊ ಇವೇನಂತಂದು ಹೇಳಿದ್ರೆ ಏಕಕೋಶೀಯ ಮತ್ತು ಬಹುಕೋಶೀಯ ಅಂತ ಹೇಳ್ತೀವಿ, ಮಲ್ಟಿಸೆಲ್ಯುಲರ್ ಮತ್ತು ಯೂನಿಸೆಲ್ಯುಲರ್. ಆಮೇಲೆ ನಿರ್ಜೀವ ವಸ್ತುಗಳಲ್ಲಿ ಕೋಶೀಯ ರಚನೆ ಯಾವುದೇ ತರದ್ ಏನೂ ಇರಂಗಿಲ್ಲ. ಆಮೇಲೆ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್. ಸೊ ಏನಂತಂದು ಹೇಳಿದ್ರೆ ಇನ್ನೊಂದು ಪಾಯಿಂಟ್, ಕೋಶಗಳನ್ನ ಅಂದ್ರೆ ಸೆಲ್ಸ್ಗಳನ್ನ, ಕೋಶ ಅಥವಾ ಸೆಲ್ಸ್ಗಳನ್ನ ಕಂಡು ಹಿಡಿದವ್ರು ಯಾರು ಅಂತ ನಿಮ್ಗೆ ಕ್ವಶನ್ಸ್ ಕೇಳ್ಬೋದು. ಸೊ ಯಾರು ಕಂಡು ಹಿಡಿದ್ರು? ರಾಬರ್ಟ್ ಹುಕ್ ಅಂತ ಹೇಳ್ತೀವಿ. ಅದೇ ತರ ನೋಡ್ರಿ, ಈ ಕೋಶಗಳನ್ನ ಕಂಡುಹಿಡಿಯೋಕ್ಕಿಂತ ಮುಂಚೆ ಸೂಕ್ಷ್ಮ ದರ್ಶಕಗಳನ್ನ ಕಂಡುಹಿಡಿತಾರ. ಸೂಕ್ಷ್ಮ ದರ್ಶಕಗಳನ್ನ ಯಾರು ಕಂಡುಹಿಡಿದ್ರು? ಲಿವನ್ ಹುಕ್ ಅಂತ ಹೇಳ್ತೀವಿ. ಸೂಕ್ಷ್ಮ ದರ್ಶಕವನ್ನ ಕಂಡುಹಿಡಿದವನು ಯಾರು? ಲಿವನ್ ಹುಕ್. ಸೆಲ್ಸ್ಗಳನ್ನ, ಕೋಶಗಳನ್ನ ಕಂಡುಹಿಡಿದವನು ರಾಬರ್ಟ್ ಹುಕ್. ನಾವು ಫಾರ್ ಎಕ್ಸಾಂಪಲ್ ತಗೊಂಡಾಗ ಜೀವಿಗಳಂತ ಬಂದಾಗ ಇವಾಗ ಇಲ್ಲಿವರೆಗೂ ಏನ್ ಡಿಸ್ಕಷನ್ ಮಾಡಿದ್ವಿ, ಈ ಎಲ್ಲಾ ಲಕ್ಷಣಗಳನ್ನ ಹೊಂದಿರಬೇಕು. ಇದೇನಂತ ಹೇಳಿದ್ರೆ ಜೀವಿಗಳ ಲಕ್ಷಣಗಳು. ಇವೇನಂದ್ರೆ ನಿರ್ಜೀವಿಗಳಲ್ಲಿ ಸೊ ಇರಂಗಿಲ್ಲ. ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಜೀವಿಗಳ ಬಗ್ಗೆ, ಅವ್ರ ಜೀವ ವಿಕಾಸ ಹೆಂಗಾಯ್ತು, ಸೊ ಯಾವ್ಯಾವ ಸ್ಟೇಜಸ್ ಆದವು, ಆಮೇಲೆ ಯಾವ ಪ್ರಾಣಿಗಳು ಹುಟ್ಟುತ್ತಾ ಹೋದ್ವು ಅನ್ನೋದ್ರ ಬಗ್ಗೆ ನಾವು ತುಂಬಾ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ವಿತ್ ಕ್ವಶನ್ಸ್ ಆನ್ಸರ್ಸ್ ಒಂದಿಗೆ. ಸೊ ಎಲ್ರಿಗೂ ಶೇರ್ ಮಾಡಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.